ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾನು KCET ರೋಡ್ ಮ್ಯಾಪ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಂಪಲ್ಲಾಗಿ ಶಾರ್ಟಾಗಿ ಎಷ್ಟು ರೌಂಡ್ಸ್ ಇರುತ್ತೆ, ಯಾವ ರೌಂಡಲ್ಲಿ ಜಾಸ್ತಿ ಜನ ಅಡ್ಮಿಷನ್ ಆಗ್ತಾರೆ, ಈ ರೀತಿ ಒಂದಷ್ಟು ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಗಮನ ಇಟ್ಟು ಕ್ಲಿಯರಾಗಿ ಕೇಳಿಸ್ಕೊಳ್ಳಿ, ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ. ಇಲ್ಲಿ ಮೊದಲನೇದಾಗಿ KCET ಆಪ್ಷನ್ ಎಂಟ್ರಿಲಿ ಟೋಟಲ್ ಆಗಿ 3 ರೌಂಡ್ ಇರುತ್ತೆ. ಮೇಯ್ನಾಗಿ ಇನ್ನೊಂದು ಎಕ್ಸ್ಟ್ರಾ ರೌಂಡ್ ಇರುತ್ತೆ, 2 ಎಕ್ಸ್ಟ್ರಾ ರೌಂಡ್ ಇರುತ್ತೆ ಹೇಳ್ಬೇಕಂದ್ರೆ. ಒಂದು ಮಾರ್ಕ್ ರೌಂಡು, ಇನ್ನೊಂದು ಮಾಪಪ್ ರೌಂಡ್ ಅಂತ. ಸೊ ಅದನ್ನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಮೇಯ್ನ್ ಆಗಿ ಬರುವಂಥದ್ದು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು. ಆಲ್ಮೋಸ್ಟ್ 99% ಎಲ್ಲ ಸ್ಟೂಡೆಂಟ್ಸು ಇದರಲ್ಲೇ ಜಾಯ್ನ್ ಆಗೋದು. ಮಾಕ್ ರೌಂಡ್ ಅನ್ನೋದು ಮೇಯ್ನಾಗಿ ನಿಮಗೆ ಆಪ್ಷನ್ ಎಂಟ್ರಿ ನಿಮಗೆ ಫಸ್ಟ್ ಇರುತ್ತಲ್ವ, ಆಪ್ಷನ್ ಎಂಟ್ರಿ ನೀವು ಫಸ್ಟ್ ಟೈಮ್ ಮಾಡ್ತಿರೋದು, ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಮಾಕ್ ರೌಂಡ್ ಅಂತ ಮಾಡ್ತಾರೆ. ಇಲ್ಲಿ ನೀವು ಕಾಲೇಜ್ನ ಆಪ್ಷನ್ ಎಂಟ್ರಿ ಲಿಸ್ಟ್ ರೆಡಿ ಮಾಡಿ ಕಾಲೇಜ್ನ ಆ್ಯಡ್ ಮಾಡಿರ್ತೀರ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ಗೆ. ಸೊ ಅಷ್ಟು ಕಾಲೇಜಲ್ಲಿ ಯಾವುದಾದ್ರೂ ಒಂದು ಕಾಲೇಜ್ ಅಲಾಟ್ ಆಗಿರುತ್ತೆ ನಿಮಗೆ. ಅಕಸ್ಮಾತ್ ನೀವೇನಾದರೂ ಮಿಸ್ಟೇಕ್ಸ್ ಹಾಕಿ ನಿಮ್ಮ ರ್ಯಾಂಕು ಚೆನ್ನಾಗಿ ಬಂದಿರುತ್ತೆ, 10,000 ಬಂದಿರುತ್ತೆ, CSE ಹಾಕಿರ್ತೀರ, ಫಸ್ಟ್ ಪ್ರಿಫರೆನ್ಸೇ ನೀವು ಮೆಕ್ಯಾನಿಕಲ್ ಹಾಕಿರ್ತೀರ, ಆವಾಗ ಮೆಕ್ಯಾನಿಕಲ್ ಅಲಾಟ್ ಆಗುತ್ತೆ ನಿಮಗೆ. ಸೊ ನಿಮಗೆ ಮೆಕ್ಯಾನಿಕಲ್ಲು ಬೇಕಾಗಿರಲ್ಲ. ಆದ್ದರಿಂದ ನೀವು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದ ಮೇಲೆ ಚೇಂಜ್ ಮಾಡ್ಬೋದು. ಅದು ಆಪ್ಷನ್ ಎಂಟ್ರಿ ಲಿಸ್ಟ್ನ ಯಾವ ರೀತಿ ರೆಡಿ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋಸ್ ಬರುತ್ತೆ. ಸೊ ವೆಯ್ಟ್ ಮಾಡ್ತಾಯಿರಿ. ಸ್ಯಾಂಪಲ್ ರಿಸಲ್ಟ್ಸ್ ಬರುತ್ತೆ. ಸೊ ಪ್ರಾವಿಷನಲ್ ರಿಸಲ್ಟ್ಸು, ಮಾರ್ಕ್ ಅಲಾಟ್ಮೆಂಟ್ದು. ನೆಕ್ಸ್ಟು ಇದರಲ್ಲಿ ನೀವು ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಚೇಂಜ್ ಮಾಡ್ಬೋದು, ಕಾಲೇಜ್ನ ಆ್ಯಡ್ ಮಾಡ್ಬೋದು, ಎಷ್ಟು ಕಾಲೇಜಾರು ಆ್ಯಡ್ ಮಾಡ್ಬೋದು. ಆ ಕಾಲೇಜ್ ಲಿಸ್ಟಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಕಾಲೇಜ್ ಇರುತ್ತೋ ಅಷ್ಟು ಕಾಲೇಜ್ನೂ ಬೇಕಾದ್ರೆ ನೀವು ಆ್ಯಡ್ ಮಾಡ್ಬೋದು. ಯಾವುದೇ ರೀತಿ ನಿಮಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ. ನೆಕ್ಸ್ಟು ಮಾರ್ಕ್ ಅಲಾಟ್ಮೆಂಟ್ ಆದಾಗ ಫೀಸ್ ಪೇಮೆಂಟ್ ಇರೋದಿಲ್ಲ, ಅಡ್ಮಿಷನು ಇರೋದಿಲ್ಲ. ಫಸ್ಟು ನೀವು ಬರೀ ಮಾರ್ಕ್ ಅಲಾಟ್ಮೆಂಟ್ ಇರುತ್ತೆ, ನೀವು ಕಾಲೇಜ್ನ ಕರೆಕ್ಟಾಗಿ ಹಾಕಿದ್ದೀರಾ ಇಲ್ವಾ ಅಂತ ನಿಮಗೆ ಅನಲೈಸ್ ಮಾಡೋದಕ್ಕಷ್ಟೇ. ನೆಕ್ಸ್ಟ್ ಮೇಯ್ನ್ ಬರುವಂಥದ್ದು ಫಸ್ಟ್ ರೌಂಡು. ಸೊ ಫಸ್ಟ್ ರೌಂಡಲ್ಲಿ 50% ಆಫ್ ದ ಸ್ಟೂಡೆಂಟ್ಸು ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗೋದು. ಸೊ ಇಲ್ಲಿ ನೀವು ಫಸ್ಟು ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ನಿಮಗೆ ಅಲಾಟ್ಮೆಂಟ್ ಆರ್ಡ್ರ್ ಬರುತ್ತೆ ರಿಸಲ್ಟ್ ಬಿಟ್ಟಾಗ. KCET ಫಸ್ಟ್ ರೌಂಡ್ದು ಅಲಾಟ್ಮೆಂಟ್ ಆರ್ಡ್ರ್ ಬಂದಾಗ ನೀವು ಫೀಸ್ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಚಲನ್ನ ಡೌನ್ಲೋಡ್ ಮಾಡ್ಕೊಂಡ್ರು ಅದೆಲ್ಲ ಪ್ರೋಸೆಸ್ ಇದೆ, ಅದನ್ನೆಲ್ಲ ಡೆಡಿಕೇಟೆಡ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅಂತ. ಅಂದರೆ ಆ ಸ್ಟೆಪ್ಸ್ ಬಂದಾಗ ನೆಕ್ಸ್ಟು ಕಾಲೇಜ್ ಅಡ್ಮಿಷನ್ ಆಗಬೇಕಾಗಿರುತ್ತೆ. ಮೇಯ್ನಾಗಿ ನೀವು ಫಸ್ಟು ನಿಮ್ಮ ಕಾಲೇಜ್ ಅಲಾಟ್ ಆದಾಗ 4 ಚಾಯ್ಸಸ್ ಅಂತ ಬರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಅಂತ, ಚಾಯ್ಸ್ 4 ಅಂತ. ಅದ್ರ ಬಗ್ಗೆ ಡೆಡಿಕೇಟೆಡ್ ವೀಡಿಯೋ ಬರುತ್ತೆ. ನೆಕ್ಸ್ಟು ನೀವು ಚಾಯ್ಸ್ ಬಗ್ಗೆ ಮೇಯ್ನಾಗಿ ಈ 4 ಚಾಯ್ಸ್ನ ಕರೆಕ್ಟಾಗಿ ತಿಳ್ಕೊಂಡಿರಬೇಕು ನೀವು ಕಾಲೇಜ್ ಅಡ್ಮಿಷನ್ ಆಗಬೇಕಂದ್ರೆ. ನೆಕ್ಸ್ಟು ಇದರಲ್ಲಿ ಕಾಲೇಜ್ನ ಆ್ಯಡ್ ಮಾಡ್ಬೋದಾ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಅಂದರೆ ಫಸ್ಟು ಮಾಕ್ ಅಲಾಟ್ಮೆಂಟ್ಗೆ ನೀವು ಕಾಲೇಜ್ನ ಎಷ್ಟಾದರೂ ಆ್ಯಡ್ ಮಾಡ್ಬೋದು. ಅದೇ ರೀತಿ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದಮೇಲೂ ಕಾಲೇಜ್ ಅಡ್ಮಿಷನೆಲ್ಲ ಆದಮೇಲೆ ನಿಮಗೆ ಕಾಲೇಜ್ನ ಮತ್ತೆ ಆಲ್ಟರ್ ಮಾಡೋದಕ್ಕೆ 99% ಅಲ್ಲ 100% ಕೊಡ್ತಾರೆ ಚಾನ್ಸು. ಅಂದರೆ ನೀವು ಕಾಲೇಜು ಒಂದು 20 ಕಾಲೇಜ್ನ ಆ್ಯಡ್ ಮಾಡಿದರೆ ಪ್ರಿಯಾರಿಟಿ ಅಕಸ್ಮಾತ್ ಏನೋ ಮಿಸ್ಸಾಗಿ ಚೇಂಜ್ ಮಾಡಿರ್ತೀರ, ಇವಾಗಲೂ ಫಸ್ಟ್ ರೌಂಡಲ್ಲೂ ನಿಮಗೆ ಚಾನ್ಸ್ ಇರುತ್ತೆ. ಸೊ ಅಷ್ಟು ಕಾಲೇಜ್ನ ಮೇಲೆ ಕೆಳಗೆ ಮಾಡ್ಬೋದು. ಕಾಲೇಜ್ನ ಆ್ಯಡ್ ಮಾಡೋದಕ್ಕೆ ಕೊಡಲ್ವಾ ಅನ್ನೋದು KA ಮೇಲೆ ಡಿಪೆಂಡ್ ಆಗುತ್ತೆ. ಲಾಸ್ಟ್ 2 ಇಯರ್ಸ್ ಕೊಟ್ಟಿರಲಿಲ್ಲ, ಲಾಸ್ಟ್ ಇಯರು ಮೇ ಬಿ ಕೊಟ್ಟಿದ್ರು ಏನೋ ಗೊತ್ತಿಲ್ಲ. ಬಟ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡು ಕೊಡ್ತಾರೆ. ಫಸ್ಟ್ ರೌಂಡ್ಗೆ ಕೊಟ್ಟಿಲ್ವಾ ಅಂತ ನಾನು ನೆಕ್ಸ್ಟು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. 99% ಕೊಡೋದು ಡೌಟು. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಕೊಡ್ತಾರೆ ಕಾಲೇಜ್ನ ಆ್ಯಡ್ ಮಾಡೋದಕ್ಕೆ. ಸೊ ಫಸ್ಟ್ ರೌಂಡಲ್ಲಿ ಕಾಲೇಜ್ನ ಆ್ಯಡ್ ಮಾಡೋದು ಡೌಟು. 50% ಆಫ್ ದ ಸ್ಟೂಡೆಂಟ್ಸು ಫಸ್ಟ್ ರೌಂಡಲ್ಲೇ ಅಡ್ಮಿಷನ್ ಆಗೋದು. ಇನ್ನು 50% ಸ್ಟೂಡೆಂಟ್ಸು ಸೆಕೆಂಡ್ ರೌಂಡ್ ಮತ್ತು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗ್ತಾರೆ. ನೆಕ್ಸ್ಟ್ ಬರುವಂಥದ್ದು ಸೆಕೆಂಡ್ ರೌಂಡು. ಸೊ ಇಲ್ಲೂ ಸೇಮ್ ಅದೇ ರೀತಿ ಅಲಾಟ್ಮೆಂಟ್ ಆದ ತಕ್ಷಣ ನೀವು ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಚಲನ್ನ ಡೌನ್ಲೋಡ್ ಮಾಡಿಕೊಂಡು ಚಲನ್ನ ಕಾಲೇಜಿಗೆ ಕೊಟ್ಟು ಅಡ್ಮಿಷನ್ ಆಗಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ನೆಲ್ಲ ಸಬ್ಮಿಟ್ ಮಾಡಿ. ಸೇಮ್ ಇದರಲ್ಲೂ 4 ಚಾಯ್ಸ್ ಬರುತ್ತೆ. 4 ಚಾಯ್ಸಲ್ಲಿ ಯಾವುದಾದ್ರು ಒಂದನ್ನು ಚೂಸ್ ಮಾಡಬೇಕು. ಅದ್ರ ನೆಕ್ಸ್ಟು ಕಾಲೇಜ್ ಆ್ಯಡ್ ಮಾಡೋದಕ್ಕೆ ಸೇಮ್ ಅದು KA ಮೇಲೆ ಡಿಪೆಂಡ್ ಆಗುತ್ತೆ, ಕಾಲೇಜ್ನ ಆ್ಯಡ್ ಮಾಡ್ಬೋದಾ ಇಲ್ವಾ ಅಂತ. ನೆಕ್ಸ್ಟು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಬರುತ್ತೆ. 90% ಆಫ್ ದ ಸ್ಟೂಡೆಂಟ್ಸು, ಸೊ ಇದರಲ್ಲೇ 90% ಆಫ್ ದ ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗೋದು. ನೆಕ್ಸ್ಟು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಏನಂತ ಬರುತ್ತೆ ಅಂದರೆ ಸೇಮ್ ಇದೇ ರೀತಿ ಕಾಲೇಜ್ನ ಆ್ಯಡ್ ಮಾಡ್ಬೋದು ನೀವು. ಫಸ್ಟ್ 2 ರೌಂಡ್ಸಲ್ಲಿ ಕೊಡೋ ಡೌಟು, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಖಂಡಿತ ಕೊಡ್ತಾರೆ. ನೀವು ಎಷ್ಟು ಕಾಲೇಜ್ನಾದ್ರು ಫ್ರೆಶ್ ಆಪ್ಷನ್ ಎಂಟ್ರಿನೇ ಮಾಡ್ಬೋದು ಬೇಕಾದರೆ. ಲಾಸ್ಟ್ ಇಯರ್ ಆ ರೀತಿ ಕೊಟ್ಟಿದ್ರು, ಈ ರೀತಿಯೂ ಈ ಸಲನೂ ಕೊಡ್ಬೋದು. ನೆಕ್ಸ್ಟು ಸೇಮ್ ಅದೇ ರೀತಿ ಫೀಸ್ ಪೇಮೆಂಟ್ ಇರುತ್ತೆ, ಆಮೇಲೆ ಕಾಲೇಜ್ ಅಡ್ಮಿಷನ್ ಇರುತ್ತೆ. 99% ಇದರಲ್ಲೇ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಕ್ಲಿಯರ್ ಆಗ್ತಾರೆ. ಅಂದರೆ ಎಲ್ಲ ಹೋಗಿ CET ಮುಖಾಂತರ ಇಂಜಿನಿಯರಿಂಗ್ ಕಾಲೇಜ್ಗೆ ಅಡ್ಮಿಷನ್ ಆಗ್ತಾರೆ. ಅದಾದಮೇಲೆ ಬರುವಂಥದ್ದು ಮಾಪಪ್ ರೌಂಡ್ ಅಂತ. ಇದು ಕಮ್ಮಿ ಸ್ಟೂಡೆಂಟ್ಸು ಮಾಪಪ್ ರೌಂಡಲ್ಲಿ ತುಂಬ ಸೀಟ್ಸ್ ಕಮ್ಮಿ, ಅಂದರೆ ಕಾಲೇಜ್ ಅಡ್ಮಿಷನ್ಗೆ ಉಳಿದಿರುವಂಥದ್ದು. ಯಾರಿಗೆಲ್ಲ ತುಂಬ ಜಾಸ್ತಿ ರ್ಯಾಂಕ್ ಬಂದಿರುತ್ತೋ ಇವರು ಈ ರೌಂಡಲ್ಲಿ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲೂ ಸೇಮ್ ಇದು ಲಾಸ್ಟ್ ರೌಂಡ್ ಆಗಿರುತ್ತೆ. KA ಕೌನ್ಸಿಲಿಂಗಲ್ಲಿ ಫೀಸ್ ಪೇಮೆಂಟ್ ಇರುತ್ತೆ ಮತ್ತು ಕಾಲೇಜ್ ಅಡ್ಮಿಷನ್ ಇರುತ್ತೆ. ಸೊ ಇಲ್ಲಿಗೆ ನಿಮ್ಮ KCET ಕಂಪ್ಲೀಟ್ ರೋಡ್ ಮ್ಯಾಪು ಮುಗಿಯುತ್ತೆ. ನೆಕ್ಸ್ಟು
ಚಾಯ್ಸ್ ಎಂಟ್ರಿ ಬಗ್ಗೆ 4 ಚಾಯ್ಸ್ ಇದೆ ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ಡೆಡಿಕೇಟೆಡ್ ವೀಡಿಯೋ ಬರುತ್ತೆ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ ನೆಕ್ಸ್ಟ್ ವೀಡಿಯೋನ. ಥ್ಯಾಂಕ್ ಯು.